ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸಚಿವ ಮಹಾದೇವ್ ಪ್ರಸಾದ್ ಅವರ ಪತ್ನಿ ಗುಂಡ್ಲುಪೇಟೆ ಶಾಸಕಿಯಾದ ಗೀತಾ ಮಹಾದೇವ್ ಪ್ರಸಾದ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ನಂಜನಗೂಡು ಗುಂಡ್ಲುಪೇಟೆ ಉಪಚುನಾವಣೆ ನಡೆದ ನಂತರ ಗುಂಡ್ಲುಪೇಟೆಯ ಶಾಸಕಿಯಾಗಿ ಗೆದ್ದು ಇಷ್ಟು ದಿನ ಅವ್ರ ಬಗ್ಗೆ ಯಾವುದೇ ರೀತಿ ಸುದ್ದಿ ಇರ್ಲಿಲ್ಲ. ಈಗ ಅವ್ರ ಮೇಲೆ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಅದೇನಪ್ಪಾ ಅಂದ್ರೆ ಸೋಲಾರ್ ವ್ಯವಹಾರದಲ್ಲಿ ಕೋಟಿ ನುಂಗಿದ್ರಂತೆ ಶಾಸಕಿ. ಇದು ನಿಜಾನಾ? ಇನ್ನು ಗೀತಾ ಮಹಾದೇವ್ ಪ್ರಸಾದ್ ಮೇಲೆ ಐಟಿ ಕಣ್ಣು. ಹೌದು, ಸಹಕಾರಿ ಸಚಿವ ಮಹಾದೇವ್ ಪ್ರಸಾದ್ ಅವರ ಅಕಾಲಿಕ ನಿಧನ ನಂತರ ಗುಂಡ್ಲುಪೇಟೆ ಶಾಸಕಿಯಾಗಿ ಆಯ್ಕೆಯಾಗಿದ್ದ ಅವರ ಪತ್ನಿ ಗೀತಾ ಮಹಾದೇವ್ ಪ್ರಸಾದ್ ಅವರ ಮೇಲೆ ಗಂಭೀರವಾದ ಒಂದು ಆರೋಪ ಕೇಳಿ ಬಂದಿದೆ. ಸೋಲಾರ್ ಪ್ಯಾನೆಲ್ ಅಳವಡಿಸುವ ಸೋಲಾರ್ ಘಟಕ ಅಳವಡಿಕೆ ಯೋಜನೆಯಲ್ಲಿ ಬೇನಾಮಿ ಕಂಪನಿ ಮೂಲಕ ಟೆಂಡರ್ ಪಡೆದಿದ್ದಾರೆ ಅಂತ ಆದಾಯ ತೆರಿಗೆ ಇಲಾಖೆಗೆ ಒಂದು ದೂರು ಸಲ್ಲಿಕೆಯಾಗಿದೆ. ರಾಜ್ಯ ಗೋದಾಮು ನಿಗಮದಲ್ಲಿ ಸೋಲಾರ್ ರೂಫ್ ಟಾಪ್ ಘಟಕ ಅಳವಡಿಕೆಯ ಟೆಂಡರ್ ಅನ್ನ ಅಕ್ರಮವಾಗಿ ಪಡೆದ ಆರೋಪದ ಮೇಲೆ ಈ ದೂರು ಕೂಡ ದಾಖಲಾಗಿದೆ. ಏನು, ರಾಜ್ಯದಲ್ಲಿ ನಿರ್ಮಾಣಗೊಳ್ಳಲಿರುವ 193 ನಿಗಮದ ಗೋದಾಮು ಕಟ್ಟಡಗಳಲ್ಲಿ ರೂಫ್ ಟಾಪ್ ಸೋಲಾರ್ ಘಟಕ ಅಳವಡಿಸಲು 18 ಲಕ್ಷ ರೂಪಾಯಿ ಪಾವತಿಸಿ 2500 ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ಪಡೆದಿರುವುದಾಗಿ ಬೆಂಗಳೂರಿನ ಎಸ್ಟಿ ಮೂರ್ತಿ ಆರೋಪ ಮಾಡಿದ್ದಾರೆ. ಮಾತ್ರವಲ್ಲದೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಕೇವಲ ಶಾಸಕಿ ಗೀತಾ ಮಹಾದೇವ್ ಪ್ರಸಾದ್ ಅವರ ನಿಯಂತ್ರಣದಲ್ಲಿರುವ ಕಂಪನಿ ಮಾತ್ರ ಭಾಗವಹಿಸಿತ್ತು ಅಂತ ಕೂಡ ದೂರಿನಲ್ಲಿ ಹೇಳಲಾಗಿದೆ. ಆದ್ರೆ ಗೀತಾ ಮಹಾದೇವ್ ಪ್ರಸಾದ್ ಅವರ ಒಡೆತನದಲ್ಲಿರುವ ಕಂಪನಿ ಯಾವುದು ಅನ್ನೋದು ಇನ್ನೂ ಬಹಿರಂಗಗೊಂಡಿಲ್ಲ. ಈ ನಡುವೆ ತನ್ನ ಮೇಲೆ ಬಂದಿರುವ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೀತಾ ಮಹಾದೇವ್ ಪ್ರಸಾದ್, ನನ್ನ ಬಳಿ ಯಾವುದೇ ಕಂಪನಿಗಳಿಲ್ಲ, ನಾನು ಅನಿವಾರ್ಯವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ, ನನಗೆ ದುಡ್ಡು ಬೇಕಾಗಿಲ್ಲ, ಗಂಡನನ್ನ ಕಳ್ಕೊಂಡು 6 ತಿಂಗಳಾಗಿದೆ, ಅವ್ರು ಮಾಡಿಟ್ಟು ಹೋದ ಆಸ್ತಿನೇ ನನಗೆ ಸಾಕಷ್ಟಿದೆ, 18ನೇ ವಯಸ್ಸಿನಿಂದ ತೆರಿಗೆ ಕಟ್ತಾ ಇರೋ ಮಹಿಳೆ ನಾನು, ಹೀಗಾಗಿ ಆರೋಪದಲ್ಲಿ ಹುರುಳಿಲ್ಲ, ತನಿಖೆಗೆ ಸಿದ್ಧವಿರೋದಾಗಿ ಹೇಳಿದ್ದಾರೆ. ಹಾಗಾದ್ರೆ ಗೀತಾ ಮಹಾದೇವ್ ಪ್ರಸಾದ್ ಅವ್ರ ಮೇಲೆ ಇಂಥ ಒಂದು ದೊಡ್ಡ ಆರೋಪ ಬರಲು ಕಾರಣ ಆದ್ರೂ ಏನು? ಇವ್ರ ಮೇಲೆ ಸುಮ್ನೆ ಯಾಕೆ ಆರೋಪ ಹೊರಿಸ್ತಾರೆ? ಹಾಗಿದ್ರೆ ಗೀತಾ ಮಹಾದೇವ್ ಪ್ರಸಾದ್ ಅವ್ರ ಮೇಲೆ ಯಾರಿಗೆ ದ್ವೇಷ ಇದೆ? ಇದಕ್ಕೆಲ್ಲ ಉತ್ತರ ಸಿಗ್ಬೇಕಂದ್ರೆ ತನಿಖೆ ನಡೆದ ಮೇಲಷ್ಟೇ ಗೊತ್ತಾಗೋದು ಅಲ್ಲಿ ಏನಾಗಿದೆ ಅಂತ. ಆದ್ರೆ ಗೀತಾ ಮಹಾದೇವ್ ಪ್ರಸಾದ್ ಮಾತ್ರ ಇದನ್ನ ಒಪ್ಕೋತಾ ಇಲ್ಲ, ಇದೆಲ್ಲ ಸುಳ್ಳು ಆರೋಪ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದ್ ನೋಡೋಣ ಏನಾಗತ್ತೆ ಮುಂದಕ್ಕೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.